ಇವತ್ತಿನ ಒಂದು ತರಗತಿಯನ್ನು ಪ್ರಾರಂಭಿಸೋಣ. ಈ ತರಗತಿಯನ್ನು ಪ್ರಾರಂಭಿಸೋಣ ವರ್ಬಲ್ ರೀಸನಿಂಗ್ನಲ್ಲಿ ನಾವು ಸಿರೀಸನ್ನು ಅಧ್ಯಾಯವನ್ನು ನೋಡ್ತಾ ಇದ್ದೀವಿ. ಎರಡು ಟಾಪಿಕ್ಗಳನ್ನು ಅಂದರೆ ಎರಡು ಪ್ರಕಾರಗಳನ್ನು ಮುಗಿಸಿದ್ದೀವಿ ಸಿರೀಸ್ನಲ್ಲಿ. ಇದು ಮೂರನೇ ಒಂದು ಪ್ರಕಾರ. ಇದರಲ್ಲಿ 4 ಪ್ರಕಾರಗಳಾಗಿ ನೋಡ್ಬೋದು. ಈ ಸೆಮೆಂಟಿಕ್ ಸಿರೀಸ್ ಅನ್ನೋದು ಒಂದು ಪ್ರಕಾರ ಸಿರೀಸ್ನಲ್ಲಿ ವೆರಿ ಇಂಪಾರ್ಟೆಂಟ್. ಪ್ರತಿಯೊಂದು ಎಕ್ಸಾಮ್ಗೆ ಕಂಪಲ್ಸರಿ ಈ ಲಾಕ್ಷಣಿಕ ಸರಣಿಗಳು ಅಂದರೆ ಸೆಮೆಟಿಕ್ ಸಿರೀಸ್ ಅಂದರೆ ಲಾಕ್ಷಣಿಕ ಸರಣಿಗಳು. ಈ ಲಾಕ್ಷಣಿಕ ಸರಣಿಗಳನ್ನು ನಿಮ್ಗೆ ಆಗಲಿಲ್ಲ ಅಂದರೆ ನಾವು ಕನ್ನಡ ಒಂದು ವಿಷಯದಲ್ಲಿ ವ್ಯಾಕರಣದ ಭಾಗದಲ್ಲಿ ನಾವು ಛಂದಸ್ಸನ್ನು ನೋಡಿರುವಂಥದ್ದು. ಆ ಛಂದಸ್ಸಿನಲ್ಲಿ ಅಂದರೆ ಘನಗಳನ್ನು ಹಾಕುವಂತಹ ವಿಷಯ. ಅಂದರೆ ನಮ್ಮ ಗಣಿತ ವಿಷಯದಲ್ಲಿಯೂ ಸಹಿತ ಅಂದರೆ 3 ಗಣ ಆಗಿರ್ಬೋದು 4 ಗಣಗಳ ರೀತಿಯಲ್ಲಿ ಈ ಗಣಿತ ವಿಷಯದಲ್ಲಿಯೂ ಸಹಿತ ಈ ರೀತಿ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಅಂದರೆ ನಾವು ಕನ್ನಡದಲ್ಲಿ ಉತ್ಪಲ ಮಾಲಾವೃತ್ತ, ಚಂಪಕ ಮಾಲಾವೃತ್ತ, ಶಾರ್ದೂಲ ವಿಕ್ರೀಡಿತ ವೃತ್ತ, ಮತ್ತೇಬ ವಿಕ್ರೀಡಿತ ವೃತ್ತ, ಸ್ರಗ್ಧರ ವೃತ್ತ, ಮಹಾಸ್ರಗ್ಧರ ವೃತ್ತ ಅಂತ ಒಂದು ಎಷ್ಟು ವಿಷಯಗಳನ್ನ ಛಂದಸ್ಸಿನಲ್ಲಿ ಪ್ರಕಾರಗಳನ್ನು ನೋಡ್ತೀವಿಲ್ಲ, ಅದೇ ರೀತಿ ನಾವು ಒಂದಿಷ್ಟು ಟೈಪ್ಗಳನ್ನು ನಮ್ಮ ಗಣಿತ ವಿಷಯದಲ್ಲಿ ಸಹಿತ ಲಾಕ್ಷಣಿಕ ಸರಣಿಗಳನ್ನು ನೋಡುವಂಥದ್ದು. ಈ ಲಾಕ್ಷಣಿಕ ಸರಣಿಗಳನ್ನು ಯಾವ ರೀತಿ ಟೈಪ್ಗಳಾಗಿ ನೋಡುವಂಥದ್ದು ಅಂದರೆ ನಾವು ಗಣಗಳನ್ನು ಹಾಕ್ತಾ ಇದ್ದೀವಿ ಅಲ್ಲಿ. ಅಂದರೆ 12 ಗಣ ಆಗಿರ್ಬೋದು, 12 ಒಂದು ಸರಣಿಯ 12 ಅಕ್ಷರಗಳನ್ನು ಒಳಗೊಂಡಿರುವಂಥದ್ದು, 13 ಅಕ್ಷರಗಳನ್ನು ಒಳಗೊಂಡಿರುವಂಥದ್ದು. ಅಲ್ಲಿ ಯತಿ ಅನ್ನುವಂಥ ಒಂದು ಶಬ್ದ ಬರ್ತಿದೆ, ಅಂದರೆ ಯತಿ ಅನ್ನುವಂಥ ಒಂದು ಅಕ್ಷರ ಬರುತ್ತಾ ಇತ್ತು. ಅದೇ ರೀತಿ ಇಲ್ಲಿಯೂ ಸಹಿತ 12, 20, 22, 19 ಅಂತ ಒಂದು ಏನು ಅಕ್ಷರಗಳನ್ನು ನೋಡ್ತಾ ಇದ್ದೀರಿ ಅಂದರೆ ಒಂದು ಸಾಲಿನಲ್ಲಿ. ಅದೇ ರೀತಿ ನಮ್ಮ ಗಣಿತ ವಿಷಯದಲ್ಲಿಯೂ ಸಹಿತ ಈಗ 12, 15, 16, 18 ಅನ್ನುವಂಥ ಒಂದು ಅಲ್ಫಾಬೆಟ್ಸ್ ಅಕ್ಷರಗಳಲ್ಲಿ ನಾವು ಗಣಗಳನ್ನು ನೋಡುವಂಥದ್ದು. ಅಂದರೆ ಅವುಗಳ ಒಂದು ಹೊಂದಾಣಿಕೆಯನ್ನು ನೋಡುವಂಥದ್ದು. ಹೊಂದಾಣಿಕೆಯನ್ನು ನೋಡ್ಬೋದು. ಇಲ್ಲಿ ನೋಡ್ಬೋದು ಮೊದಲೇ ಒಂದು ಎಕ್ಸಾಂಪಲ್ ಅನ್ನ. ಈ ಮೊದಲನೇ ಒಂದು ಕ್ವಶನ್ ನೋಡೋಣ. ನಾವು ಈ ಮೊದಲೇ ಒಂದು ಕ್ವಶನ್ ಅನ್ನು ನೋಡುವುದಕ್ಕಿಂತ ಮುಂಚೆ ಅಂದರೆ ಈಗ 12 ಅಲ್ಫಾಬೆಟ್ಸ್ಗಳನ್ನು ಕೊಟ್ಟಾಗ, 15 ಅಲ್ಫಾಬೆಟ್ಸ್ಗಳನ್ನು ಕೊಟ್ಟಾಗ, 13 ಅಲ್ಫಾಬೆಟ್ಸ್ಗಳನ್ನು ಕೊಟ್ಟಾಗ ಮತ್ತು 16 ಅಲ್ಫಾಬೆಟ್ಸ್ ಆಗಿರ್ಬೋದು, 18 ಅಲ್ಫಾಬೆಟ್ಸ್, ಅದೇ ರೀತಿ 17 ಅಲ್ಫಾಬೆಟ್ಸ್, ಈ ರೀತಿ ಒಂದು ಉದಾಹರಣೆಯನ್ನು ಕೊಟ್ಟಾಗ ಅವುಗಳನ್ನು ಯಾವ ರೀತಿ ಕಂಡುಹಿಡಿಯಬೇಕು ಅಂತ ಮೊದಲು ಹೇಳ್ಕೊಡ್ತೀನಿ. ನೋಡ್ಬೋದು ಇಲ್ಲಿ ಈಗ 12 ಒಂದು ಅಲ್ಫಾಬೆಟನ್ನು ಕೊಟ್ಟಾಗ ನಾವು 4 ಇಂಟು 3 ಅಂತ ಮಾಡ್ಬೋದು, ಇಲ್ಲ 3 ಮತ್ತು 4 ಅಂತ ಗುಂಪು ಮಾಡಬೇಕು. ಅಂದರೆ ಈಗ 3 ಮತ್ತು 4 ಅಂತ ಯಾಕೆ ಅಂತೀವಿ ಗೊತ್ತಾ? ನೋಡ್ಬೋದು ಇಲ್ಲಿ 1, 2, 3, 4, 5, 6, 7, 8, 9, 10, 11, 12 ಎಷ್ಟದು 12 ಅಲ್ಫಾಬೆಟ್ಗಳಂತ ತಿಳಿದುಕೊಳ್ಳಿ. ಈ 12 ಅಲ್ಫಾಬೆಟ್ಗಳಲ್ಲಿ ನಾವು ಗಣಗಳನ್ನು ಮಾಡೋಣ. 3 ರೀತಿಯ ಗಣಗಳನ್ನು ಮಾಡೋಣ. ಅಂದರೆ ಈ 3 ಗಣಗಳನ್ನು, 1 ಗಣ, 2 ಗಣ ಅಂತ 3, 4 ಗಣಗಳನ್ನು 4 ಗುಂಪುಗಳಾಗಿ ಮಾಡಿದ್ವಿ. ಈ 12 ಅಲ್ಫಾಬೆಟ್ಸ್ಗಳನ್ನು 4 ಗುಂಪುಗಳಾಗಿ ಮಾಡಿದ್ದೀವಿ. ಅದೇ ರೀತಿ ನಾವು 4 ಮಾಡಬಹುದು. ಇಲ್ಲಿ ನೋಡ್ಬೋದು 1, 2, 3, 4, 5, 6, 7, 8, 9, 10, 11, 12 4 ಗಣಗಳನ್ನು 3 ಭಾಗಗಳಾಗಿ ಮಾಡುವಂಥದ್ದು. ಈ ರೀತಿ ನಾವು ಅಲ್ಫಾಬೆಟ್ಸ್ಗಳನ್ನು ಮಾಡುವಂಥದ್ದು. ಅದೇ ರೀತಿ 13 ಕೊಟ್ಟಾಗ ನಾವು ಒಂದು ಮೈನಸ್ ಅಂದರೆ ಕನ್ನಡದಲ್ಲಿ ಯತಿ ಅನ್ನುವಂಥ ಒಂದು ಅಕ್ಷರ ಏನು ಬರ್ತಿತ್ತಲ್ಲ, ಆ ಯತಿಯ ಬದಲಿಗೆ ಒಂದು ಮೈನಸ್ 12 ಮೈನಸ್ 1, 12 ಮೈನಸ್ ಅನ್ನ ಮಾಡಿ ಅಂದರೆ ನಾವು ಇಲ್ಲಿ 3 ಆಗಿ ನೋಡಿಕೊಳ್ಳಬೇಕು, ಇಲ್ಲ 4 ಆಗಿ ಈ
ಗಣಗಳನ್ನು ನೋಡುವಂಥದ್ದು, ಈ ಅಲ್ಫಾಬೆಟ್ಸ್ಗಳನ್ನು ನೋಡುವಂಥದ್ದು. ಅದೇ ರೀತಿ ಈ 15 ಕೊಟ್ಟಾಗ 5 ಇಲ್ಲ 3 ನೋಡ್ಬೋದು. ಇಲ್ಲಿ 1 2 3 4 5 6 7 8 9 10 11 12 13 14 15 ಅಂದ್ರೆ 15 ಅಲ್ಫಾಬೆಟ್ಸ್ಗಳನ್ನು ಕೊಟ್ಟಾಗ ನಾವು ಮೊದಲು 3 ನೋಡೋಣ. ಮೂರು ಅಲ್ಫಾಬೆಟ್ಸ್ಗಳಾಗಿ ಎಷ್ಟು 5 ಗುಂಪುಗಳನ್ನು ಮಾಡುವಂಥದ್ದು. ಮೂರು ಅಲ್ಫಾಬೆಟ್ಸ್ಗಳಾಗಿ 5 ಗುಂಪುಗಳು ಅಂದ್ರೆ ನಾವು ಕನ್ನಡದಲ್ಲಿ ಗಣ ಅಂತ ಕರಿತಾ ಇದ್ದೀವಿ. ಅದಕ್ಕೆ ಇಲ್ಲಿ ನೋಡಬಹುದು. ನೆಕ್ಸ್ಟ್ 5 ರೀತಿಯಲ್ಲಿ 3 ಗುಂಪುಗಳನ್ನು ಮಾಡುವಂಥದ್ದು. ನೋಡಬಹುದು 1 2 3 ಅಂದ್ರೆ 5 ಅಲ್ಫಾಬೆಟ್ಸ್ಗಳನ್ನ ಒಂದು ಗಣ. ಅದೇ ರೀತಿ ಈ 3 ಗುಂಪುಗಳಾಗಿ 15 ಅಲ್ಫಾಬೆಟ್ಸ್ಗಳನ್ನ 3 ಗುಂಪುಗಳಾಗಿ ಮಾಡಿರುವಂಥದ್ದು. ಈ ರೀತಿ ನಾವು ನೆಕ್ಸ್ಟ್ ಈಗ 16 ನೋಡೋಣ. 16 ಕೊಟ್ಟಾಗ ನಾವು 4 ಮತ್ತು 4 4 16 ನೋಡ್ಬೋದು. 1 2 3 4 5 6 7 8 9 10 11 12 13 14 15 16 ಅಂದ್ರೆ 16 ಅಲ್ಫಾಬೆಟ್ಗಳನ್ನ ಕೊಟ್ಟಾಗ ನಾವು 4 ಗಣಗಳಾಗಿ ಮಾಡುವಂಥದ್ದು. 1 2 3 4 ಅಂದ್ರೆ ಅಲ್ಫಾಬೆಟ್ಗಳು ಗಣಗಳು ಅಂದ್ರೆ 4 ಅಲ್ಫಾಬೆಟ್ಗಳನ್ನ 4 ಗುಂಪುಗಳಾಗಿ ಮಾಡುವಂಥದ್ದು. ಅದೇ ರೀತಿ ನಮಗೆ 17 ಕೊಟ್ಟಾಗ 17 - 1 ಆಗಬೇಕು. 17 - 1 17 - 1 ಅಂತ ತಿಳಿದುಕೊಳ್ಳಿ. ನೋಡ್ಬೋದು 16 ಆಗುತ್ತೆ. ಒಂದು ಎತ್ತಿ. ಅದೇ ರೀತಿ 18 ನೋಡೋಣ. 18 ಕೊಟ್ಟಾಗ ನಾವು 8 8 16 ಆಗುತ್ತೆ. 9 ಮತ್ತು 2 ನೋಡ್ಬೋದು. ಇಲ್ಲಿ 3 ಗಣ. 18 ಕೊಟ್ಟಾಗ ನಾವು 9 ಮತ್ತು 3ರಿಂದ 3 ಗಣಗಳ ನೋಡ್ಬೋದು. 1 2 3 4 5 6 7 8 9 10 11 12 13 14 15 16 17 18 ಮೂರು ಗಣಗಳನ್ನು ಹಾಕುವಂಥದ್ದು. ಈ ರೀತಿ ನಾವು ಅಲ್ಫಾಬೆಟ್ಸ್ಗಳನ್ನ ಕೊಟ್ಟಾಗ ಪ್ರತಿ ಒಂದು ಎಕ್ಸಾಂಪಲ್ ಅನ್ನ ಅಂದ್ರೆ ಈ ಅಷ್ಟು ಒಂದು ಉದಾಹರಣೆಯನ್ನ ಪ್ರಕಾರವನ್ನ ಟೈಪ್ ಅನ್ನ ನಾವು ಬಿಡಿಸ್ತಾ ಹೋಗೋಣ. ಅದೇ ರೀತಿ ಈ ರೀತಿ ನಾವು ನೋಡುವಂಥದ್ದು. ಮೊದಲೇ ಒಂದು ಎಕ್ಸಾಂಪಲ್ ಅನ್ನು ನೋಡೋಣ. ಮೊದಲೇ ಒಂದು ಕ್ವೆಶ್ಚನ್ ಅನ್ನು ನೋಡೋಣ. ನೋಡ್ಬೋದು ಇಲ್ಲಿ AB ಡ್ಯಾಶ್ ಡ್ಯಾಶ್ BAA ಡ್ಯಾಶ್ ಡ್ಯಾಶ್ A B ಡ್ಯಾಶ್. ನೋಡ್ಬೋದು ಇಲ್ಲಿ ಇವುಗಳನ್ನ ನಾವು ಎಷ್ಟು ಅಲ್ಫಾಬೆಟ್ಸ್ಗಳನ್ನ ಹೊಂದಿರುವಂಥದ್ದು ಮೊದಲು ನೋಡಬೇಕು. ಎಷ್ಟು ಅಲ್ಫಾಬೆಟ್ಸ್ಗಳನ್ನ ಕೊಟ್ಟಿದ್ದಾರೆ ಅಂತ ನೋಡಬೇಕು. 1 2 3 4 5 6 7 8 9 10 11 12 12 ಅಲ್ಫಾಬೆಟ್ಸ್ಗಳನ್ನ ಕೊಟ್ಟಿದ್ದಾರೆ. ಇವುಗಳನ್ನ ನಾವು ಯಾವ ರೀತಿ ಬಿಡಿಸಬೇಕು ಅಂತ ನೋಡಬೇಕು. ಮೊದಲು ನಾವು ಮೊದಲು 3 ಕೊಟ್ಟಿದ್ದಾರೆ. ಇಲ್ಲಿ ನೆಕ್ಸ್ಟ್ 2 ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು AB ಕೊಟ್ಟಿದ್ದಾರೆ, ಇಲ್ಲಿ BA ಕೊಟ್ಟಿದ್ದಾರೆ, ಇಲ್ಲಿ AB ಕೊಟ್ಟಿದ್ದಾರೆ. ನೋಡ್ಬೋದು AB
ಕೊಟ್ಟಿರುವಂಥದ್ದು, ಬಿ ಯ ಹಿಂದ್ಗಡೆ ಎ ಕೊಟ್ಟಿರುವಂಥದ್ದು, ಬಿ ಯ ಹಿಂದ್ಗಡೆ ಎ ಕೊಟ್ಟಿರುವಂಥದ್ದು. ಇಲ್ಲಿ ನೋಡ್ಬೋದು, ಇಲ್ಲಿ ಬಿ ಯ ಹಿಂದ್ಗಡೆ ಎ ತೆಗೆದುಕೊಳ್ಳೋಣ. ಬಿ ಯ ಹಿಂದ್ಗಡೆ ಎ ಕೊಟ್ಟಿರುವಂಥದ್ದು, ಬಿ ಯ ಹಿಂದ್ಗಡೆ ಎ ಕೊಟ್ಟಿರುವಂಥದ್ದು. ಅರ್ಥ ಆಯ್ತಾ? ಬಿ ಯ ಹಿಂದ್ಗಡೆ ಎ ಕೊಟ್ಟಿರುವಂಥದ್ದು, ಇಲ್ಲಿ ನಾವು ಬಿ ಯ ಹಿಂದ್ಗಡೆ ಎ ಕೊಟ್ಟಿರುವಂಥದ್ದು. ಅದೇ ರೀತಿ ಬಿ ಯ ಮುಂದ್ಗಡೆ ಎ ಕೊಟ್ಟಿರುವಂಥದ್ದು, ಬಿ ಯ ಮುಂದ್ಗಡೆ ಎ ಕೊಟ್ಟಿದ್ದಾರೆ. ಇಲ್ಲಿ ಬಿ ಯ ಮುಂದ್ಗಡೆ ಎ, ಎ ಬಿ ಎ ಎ ಬಿ ಎ ಎ, ಬಿ ಯ ಮುಂದ್ಗಡೆ ಎ ಕೊಟ್ಟಿರುವಂಥದ್ದು. ಇಲ್ಲಿ ಸಹಿತ ಬಿ ಯ ಮುಂದ್ಗಡೆ ಎನ ಬರೆದುಕೊಳ್ಳಬೇಕು. ಮೊದಲು ನಾವು ಗಣಗಳನ್ನ ಮೂರು 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 ಅಂತ ನೋಡಿದ್ದೀವಿ, ನಿಮಗೆ ಹೇಳಿದೆ. ಅಂದರೆ ನಾನು ಈ ಗೆರೆಗಳನ್ನು ಹೇಳಿದ್ರೆ ಸ್ವಲ್ಪ ನೀಟಾಗಿ ಕಾಣಲ್ಲ, ಅದಕ್ಕೆ ಗೆರೆ ಹಾಕಿದ್ದಿಲ್ಲ. ನೋಡ್ಬೋದು ಇಲ್ಲಿ ಬಿ ಯ ಹಿಂದ್ಗಡೆ ಎ ಕೊಟ್ಟಿರುವಂಥದ್ದು, ಬಿ ಯ ಮುಂದ್ಗಡೆ ಎ ಕೊಟ್ಟಿರುವಂಥದ್ದು. ಅದೇ ರೀತಿ ಇಲ್ಲಿ ನೋಡ್ಬೋದು ಬಿ ಎ ಬಿ ಎ ಎ, ಎ ಬಿ ಎ ಎ, ಅಂದರೆ ಬಿ ಯ ಮುಂದ್ಗಡೆ ಎರಡು ಎಗಳು, ಬಿ ಯ ಮುಂದ್ಗಡೆ ಎರಡು ಎಗಳು, ಬಿ ಯ ಮುಂದ್ಗಡೆ ಎರಡು ಎಗಳು. ಅಂದರೆ ಇಲ್ಲಿ ನೋಡ್ಬೋದು ಬಿ ಯ ಹಿಂದ್ಗಡೆ ಎರಡು ಎಗಳು, ಎ ಎ ಬಿ. ತಿಳಿತಾ? ಎ ಬಿ ಎ, ಎ ಬಿ ಎ, ಎ ಬಿ ಎ, ಎ ಬಿ ಎ. ಆನ್ಸರ್ ನಮಗೆ ಆಪ್ಷನ್ಸ್ ಅನ್ನ ಕೊಟ್ಟಿರ್ತಾರೆ, ಅವುಗಳನ್ನ ಆಪ್ಷನ್ಸ್ ಮುಂದಿನ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಈಗ ನೋಡ್ಬೋದು ಇಲ್ಲಿ ಈ ರೀತಿ ಎ ಎ ಬಿ ಎ ಎ, ಇದು ನಮಗೆ ಕರೆಕ್ಟ್ ಆನ್ಸರ್ ಆಗಿರುವಂಥದ್ದು. ಇಲ್ಲಿ ನೋಡ್ಬೋದು, ಇದು 1 2 3 4 5, 1 2 3 4 5. ಮತ್ತೊಂದು ಉದಾಹರಣೆಯನ್ನು ನೋಡೋಣ, ನಿಮಗೆ ತಿಳಿಯುತ್ತೆ. ಈ ಪ್ರಶ್ನೆಯನ್ನು ನೋಡ್ಬೋದು. ಈ ಪ್ರಶ್ನೆಯಲ್ಲಿ ಯಾವ ರೀತಿ ಇದೆ ಅಂತ ನೋಡ್ರಿ. ಡ್ಯಾಶ್ ಡ್ಯಾಶ್ ನೋಡು. ಮೊದಲು ನಾವು ಈ ಅಲ್ಫಾಬೆಟ್ಗಳು ಎಷ್ಟಿವೆ ಅಂತ ನೋಡೋಣ. 1 2 3 4 5 6 7 8 9 10 11 12. ಅಂದರೆ ನಮಗೆ ಇವುಗಳನ್ನ ಗಣಗಳನ್ನ ಹಾಕಬೇಕಾದ್ರೆ 3 ಮತ್ತು 4 ಮಾತ್ರ ಹಾಕಬೇಕು. 3 ಮತ್ತು 4 ಹಾಕಬೇಕು. ಆದರೆ ಇಲ್ಲಿ ನೋಡ್ಬೋದು 1 2 3 4 5, ಈ 5 ಅಕ್ಷರಗಳನ್ನ ಕಂಡುಹಿಡಿಯಬೇಕು. ನಾವು 3 3 ಅಂತ ಹಾಕೋಣ. ನೋಡ್ಬೋದು ಇಲ್ಲಿ 3 3, 1 2 3 4. ಈಗ 3 3 ಅಂತ ಗಣಗಳನ್ನು ಹಾಕಿಕೊಂಡ್ರಿ. ಈ ಹಾಕಿಕೊಂಡ ತಕ್ಷಣ ನಿಮಗೆ ತಿಳಿದಿರಬಹುದು, ಇಲ್ಲಿ ನೋಡ್ಬೋದು ಎ ಎ ಬಿ ಎ ಕೊಟ್ಟಿದ್ದಾರೆ, ಬಿ ಎ ಕೊಟ್ಟಿದ್ದಾರೆ, ಎ ಬಿ ಕೊಟ್ಟಿದ್ದಾರೆ. ನಮಗೆ ಎ ಬಿ ಕೊಟ್ಟಿರುವಂಥದ್ದು, ಎ ಬಿ ಕೊಟ್ಟಿದ್ದಾರೆ, ಎ ಬಿ ಕೊಟ್ಟಿದ್ದಾರೆ. ಎ ಬಿ ಬಿ ಯ ಹಿಂದ್ಗಡೆ ಏನು ಕೊಟ್ಟಿದ್ದಾರೆ? ಎ ಕೊಟ್ಟಿರುವಂಥದ್ದು. ಬಿ ಯ ಹಿಂದ್ಗಡೆ ಎ ಕೊಟ್ಟಿರುವಂಥದ್ದು. ಇಲ್ಲಿ ಸಹಿತ ನೋಡ್ಬೋದು ಬಿ ಯ ಹಿಂದ್ಗಡೆ ಎ ಕೊಟ್ಟಿರುವಂಥದ್ದು. ಇಲ್ಲಿ ನೋಡ್ಬೋದು ನಮಗೆ ಬಿ ಯ ಹಿಂದ್ಗಡೆ ಎ, ಬಿ ಯ ಹಿಂದ್ಗಡೆ ಎ ಕೊಟ್ಟಿರುವಂಥದ್ದು, ಬಿ ಯ ಹಿಂದ್ಗಡೆ ಎ ಅನ್ನ ಬರೆದುಕೊಂಡಿವಿ. ಅದೇ ರೀತಿ ನಮಗೆ ಇಲ್ಲಿ ನೆಕ್ಸ್ಟ್ ಗೊತ್ತಾಗಲ್ಲ, ನಿಂತು ಬಿಡೋದಾಗತ್ತೆ ಸಡನ್ಲಿ. ಅದೇ ರೀತಿ ಇಲ್ಲಿ ಮುಂದೊಂದು ಅಕ್ಷರ ಕೊಟ್ಟಿದ್ದಾರೆ, ಬಿ ಯ ಮುಂದ್ಗಡೆ ಎ ಅನ್ನ ಕೊಟ್ಟಿರುವಂಥದ್ದು, ಬಿ ಯ ಮುಂದ್ಗಡೆ ಎ ಅನ್ನ ಕೊಟ್ಟಿರುವಂಥದ್ದು, ಬಿ ಯ ಮುಂದ್ಗಡೆ ಎ ಅನ್ನ ಕೊಟ್ಟಿರುವಂಥದ್ದು, ಎ ಬಿ ಎ, ಎ ಬಿ ಎ ಕೊಟ್ಟಿರುವಂಥದ್ದು. ನೋಡ್ಬೋದು ಇಲ್ಲಿ ಬಿ ಯ ಹಿಂದ್ಗಡೆ ಎ ಅನ್ನ ಕೊಟ್ಟಿರುವಂಥದ್ದು, ಬಿ ಯ ಹಿಂದ್ಗಡೆ ಎ ಅನ್ನ ಹಂಚಿಕೊಂಡಿವಿ. ಅದೇ ರೀತಿ ಎ ಯ ಹಿಂದ್ಗಡೆ ಬಿ ಅನ್ನ ಕೊಟ್ಟಿದ್ದಾರೆ, ಎ ಯ ಹಿಂದ್ಗಡೆ ಬಿ ಅನ್ನ ಕೊಟ್ಟಿರುವಂಥದ್ದು. ಇಲ್ಲಿ ಎ ಯ ಹಿಂದ್ಗಡೆ ಬಿ ಅನ್ನ ಬರೆದುಕೊಳ್ಳಿ.
ಇಲ್ಲಿ ಸಹಿತ ಎ ಹಿಂದ್ಗಡೆ ಬಿ ಅನ್ನ ಬರೆದುಕೊಳ್ಳಿ. ಇಲ್ಲಿ ಒಂದು ಎ ಇದೆ, ಎ ಹಿಂದ್ಗಡೆ ಬಿ ಅನ್ನ ಬರೆದುಕೊಳ್ಳಿ, ಬಿ ಯ ಹಿಂದ್ಗಡೆ ಎ ಅನ್ನ ಬರೆದುಕೊಳ್ಳಿ. ನೋಡು, ಎ ಬಿ ಬಿ ಎ ಬಿ ಆನ್ಸರ್ ನಮಗೆ ಸಿಕ್ಕಿದೆ. ಯಾವುದು? ಆಪ್ಷನ್ಸ್ ಎ ಬಿ ಬಿ ಎ ಬಿ, ಎ ಬಿ 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 ಎ. ಇದು ತಪ್ಪು, ರಾಂಗ್ ಆನ್ಸರ್. ಎ ಬಿ ಬಿ ಎ ಬಿ ರೈಟ್ ಆನ್ಸರ್. ನೋಡ್ಬೋದು, ಎ ಬಿ ಬಿ ಎ, ಎ ಬಿ ಬಿ ಎ ಬಿ. ಈ ರೀತಿ ಈ ಪ್ರಶ್ನೆಗಳನ್ನ ನೋಡ್ಬೋದು. ಅದೇ ರೀತಿ ಅಂದ್ರೆ ಇನ್ನ 15 ಒಂದು ಅಲ್ಫಾಬೆಟ್ಸ್ ಅನ್ನ ಕೊಟ್ಟಿರುವಂತಹ ಪ್ರಶ್ನೆಗಳನ್ನು ನೋಡೋಣ.